ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ಫಾರ್ ದೋಸ್ ಹೂ ಆರ್ ನ್ಯೂ ಹಿಯರ್, ನಮಸ್ಕಾರ. My name is Sonali and this is a space where I share my thoughts and opinions. This video is a continuation. ನಮ್ಮ ಮನೇಲಿ ಗಣಪತಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ ಬನ್ನಿ. ತಡ ಯಾಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗಣೇಶ ಚತುರ್ಥಿ ಬೆಳಗ್ಗೆ ಮನೆ ಕ್ಲೀನ್ ಮಾಡಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ನಾನು ವಾಲಂಟಿಯರ್ಲಿ ಪಪ್ಪನಿಗೆ ಡೆಕೋರೇಷನ್ಸ್ ಹಾಗೆ ಎಲ್ಲ ಪ್ರಿಪರೇಷನ್ಸ್ ಅಲ್ಲಿ ಹೆಲ್ಪ್ ಮಾಡ್ತೇನೆ. ಮನೇಲಿ ದೊಡ್ಡವರು, ಪಪ್ಪ ಹಾಗೆ ಚಿಕ್ಕ ಮಕ್ಕಳೆಲ್ಲ ಸೇರ್ಕೊಂಡು ಗಣಪತಿ ತರ್ಲಿಕ್ಕೆ ಹೊರಟ್ಬಿಟ್ಟಿದ್ರು. ಆ ಗ್ಯಾಪ್ ಅಲ್ಲಿ ಅವ್ರು ಬರೋಕ್ಕಿಂತ ಮುಂಚೆ ಇಲ್ಲಿ ಗೌರಿನೆಲ್ಲ ರೆಡಿ ಮಾಡ್ಕೊಂಡ್ವಿ. ಜಸ್ಟ್ ಬೇಸಿಕ್ ಅಷ್ಟೇ, ಬಾಕಿದೆಲ್ಲ ಮಮ್ಮಿ ಮಾಡ್ತಾರ. ಆಮೇಲೆ ನಾವೆಲ್ಲಿ ಮನೇಲಿ ಅಡಿಗೆ ಹಾಗೆ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ರೆ ಪಪ್ಪ ಮತ್ತೆ ಎಲ್ಲರೂ ಅಲ್ಲಿ ಗಣಪತಿ ಹತ್ರ ಹೋಗಿ ಮುಟ್ಟಿದ್ರು. ಇಲ್ಲಿ ನೋಡಿದ್ರಾ, ಪಪ್ಪನವ್ರು ಹೋಗಿದ ನಂತರನೇ ಅಲ್ಲಿ ಗಣಪತಿಗೆ ದೃಷ್ಟಿ ಬಿಡಿಸಿದ್ರು. ನನಗೂ ರೀಸನ್ ಗೊತ್ತಿರ್ಲಿಲ್ಲ, ಮುಂದೆ ನೋಡಿ ಕೇಳಿ ತಿಳ್ಕೊಂಡಿದ್ದೇನೆ. ಇದೆ ಅಲ್ವಾ ನಮ್ ಕಲ್ಚರಿನ ಬ್ಯೂಟಿ. ಚಿಕ್ಕ ವಿಷಯದಲ್ಲೂ ಏನೋ ಒಂದು ಹಿಡನ್ ಮೀನಿಂಗ್ ಇರ್ತದೆ. ಗಣಪತಿ ಯಾರ್ ರೆಡಿ ಮಾಡಿದ್ರಲ್ಲ ಅವರು ನಮ್ಗೆ ಗಣಪತಿನ ಕೊಟ್ಟು ಕಳಿಸ್ತಾರೆ. ನಾವ್ ಸಣ್ಣಿರುವಾಗ ನನಗ್ ನೆನ್ಪಿರೋ ಪ್ರಕಾರ ಫುಲ್ ಅವ್ರ ಮನೆಯಿಂದ ನಮ್ಮ ಮನೆ ತನಕನೂ ಗಣಪತಿನ ತಲೆ ಮೇಲೆ ಹೊತ್ಕೊಂಡ್ ಕರ್ಕೊಂಡ್ ಬರ್ತಿದ್ರು. ಬಟ್ ಇವಾಗ ಅಲ್ಲಿಂದ ಗಾಡಿಲ್ ಬರ್ತಾರೆ, ಇಲ್ಲೇ ನಮ್ಮ ಏರಿಯಾ ಹತ್ರ ಬಂದ ತಕ್ಷಣ ತಲೆ ಮೇಲೆ ಕರ್ಕೊಂಡ್ ಬರ್ತಾರೆ. ಮನೆಗ್ ಹತ್ರ ಬಂದ ತಕ್ಷಣ ನಮ್ಮ ಮಮ್ಮಿ ಗಣಪತಿಗೆ ದೃಷ್ಟಿ ತೆಗೆದು ಆರತಿ ಮಾಡಿ ಎಲ್ಲರೂ ಸೇರಿ ಗಣಪತಿನ ಒಳಗ್ ಕರ್ಕೊಳ್ತೇವೆ. ಆ ಸಂಭ್ರಮ, ಆ ಸಡಗರ ಇದಕ್ಕೆ ಮ್ಯಾಚೇ ಇಲ್ಲ. ಪ್ರತಿ ವರ್ಷ ಈ ಅನುಭವ ಹೀಗೆ ಇರ್ತದೆ. ಅಂಡ್ ಈ ಅನುಭವ ನಮಗ್ ಕೊಟ್ಟಿದ್ದಕ್ಕೆ ನಾವು ಗಣಪತಿಗೆ ಯಾವಾಗ್ಲೂ ಗ್ರೇಟ್ಫುಲ್ ಆಗಿರ್ಬೇಕು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಿಮ್ಗೆ, ಈ ಸತಿ ಪಪ್ಪನ ಹತ್ರ ಸುಮಾರು ಹೂಗಳು ತರಿಸಿದ್ದೆ ಅಂತ. ಸೊ ಗಣಪತಿ ಅವ್ರು ಬಂದ ತಕ್ಷಣ ನಾವೆಲ್ಲ ಫಾಸ್ಟ್ ಆಗಿ ಆ ಹೂಗಳನ್ನ ಅರೇಂಜ್ ಮಾಡಿದ್ವಿ. ನಾವ್ ಇನ್ನೇನ್ ಮುಗಿಸ್ಬೇಕು ನಮ್ ಕೆಲ್ಸನ ಅಷ್ಟರಲ್ಲಿ ಭಟ್ರು ಬಂದೇ ಬಿಟ್ರು. ಭಟ್ರು ಬಂದ ತಕ್ಷಣ ಪೂಜೆ ಎಲ್ಲ ಪಪ್ಪ ಮತ್ತೆ ಅವರು ಸೇರಿ ಮಾಡ್ಕೊಂಡ್ರು. ಗಣಪತಿ ಸ್ಟಾರ್ಟಿಂಗ್ ಫಸ್ಟ್ ಪೂಜೆ ಏನಿರ್ತದಲ್ಲ ನಮ್ಮ ಮನೇಲಿ, ಅದು ಯಾವಾಗ್ಲೂ ಭಟ್ರು ಬಂದ ನಂತರನೇ ಆಗೋದು. ಸ್ಪೆಷಲಿ ದೇವ್ರಿಗೆ ಜನವಾರ ಹಾಕೋದು ಅದೆಲ್ಲ ಭಟ್ರ ಕೆಲ್ಸನೇ. ಅಲ್ಲಿ ಪೂಜೆ ನಡೀತಾ ಇದ್ರೆ ಇಲ್ಲಿ ನಾನು ಚಿಂಟಿ ಸೇರಿ ಮೋದಕ್ಕೆಲ್ಲ ಮಾಡ್ತಾ ಇದ್ವಿ. ನಾವಷ್ಟೇ ಅಲ್ಲ, ಮನೇಲಿ ಎಲ್ಲರೂ ಅಡ್ಗೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು. ನನ್ ಕ್ಯೂಟ್ ಮೋದಕ್ ನೋಡಿ ಇಲ್ಲಿ. ನಾವೆಲ್ಲ ಅಡ್ಗೆ ಕಾರ್ಯಕ್ರಮ ಮುಗಿಸೋ ಅಷ್ಟರಲ್ಲಿ ಭಟ್ರದ್ದು ಪೂಜೆ ಮುಗ್ದಿತ್ತು. ಹಾಗೆ ಮಮ್ಮಿ ಸಹ ಗೌರಿ ಪೂಜೆನೂ ಮಾಡಿದ್ರು. ಇದಾದ ನಂತರ ನಾವೆಲ್ಲ ಹೆಂಗಸ್ರು ಸೇರಿ ದೇವ್ರ ಹತ್ರ ದೀಪ ಹಚ್ಚಿದ್ವಿ. ಪಪ್ಪ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡ್ರು. ಆಕ್ಚುಯಲ್ ಭಟ್ರು ಬಂದು ಪೂಜೆ ಮಾಡಿ ಆಯ್ತು. ಈಗ ನಮ್ಮ ಮನೆ ಭಟ್ರು ಪೂಜೆ ಟೈಮ್. ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಇವ್ರು ಬಾರಿಸ್ತಿದಾರಲ್ಲ, ಇದಕ್ಕೆ ಗುಂಟಿ ಅಂತಾರೆ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ. ಬೇರೆ ಕಡೆ ಏನಂತಾರೆ ಗೊತ್ತಿಲ್ಲ. ಈ ಸ್ಪೆಸಿಫಿಕ್ ಆಬ್ಜೆಕ್ಟ್ ಅನ್ನ ಬಾರಿಸೋದು ಇಲ್ಲಿ ಅಷ್ಟೇ, ಐ ಗೆಸ್. ನೀವು ಕೇಳಿದ್ರಲ್ಲ, ಐ ಹೋಪ್ ಯು ಆಲ್ಸೋ ಎಂಜಾಯ್ಡ್ ಇಟ್. ಎವ್ರಿ ಇಯರ್ ಈ ಮ್ಯೂಸಿಕನ್ನು ಕೇಳಿಕೊಂಡು ನಾವು ಈ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದೇ ಒಂಥರ ಖುಷಿ. ಗಣೇಶ ಚತುರ್ಥಿ ಒಂದು ಹಬ್ಬಕ್ಕೆ ಕಂಟಿನ್ಯೂಸ್ಲಿ ಪ್ರತಿ ಆರತಿ ಟೈಮಿಗೂ ಅದನ್ನು ಬಾರಿಸ್ತಾರೆ. ದೇವ್ರ ಪೂಜೆ ಆದ ನಂತರ ಎಲ್ಲರೂ ಸೇರಿ ಬಂದವರಿಗೆಲ್ಲ ಊಟ ಬಡಿಸಿದ್ವಿ. ಬಂದಿರೋ ಗೆಸ್ಟ್ ಇದು ಊಟ ಎಲ್ಲ ಆದ ನಂತರ ನಾವು ಊಟ ಮಾಡಿದ್ವಿ. ಹಾಗೆ ಮಕ್ಕಳ ಜೊತೆ ಸ್ವಲ್ಪ ತಲಹರಟೆನೂ ಮಾಡಿದ್ವಿ. ನನ್ನ ತಮ್ಮ ಅವ್ನ ಗನ್ಗೋಸ್ಕರ ಫೈಟಿಂಗ್ ಮಾಡ್ತಾ ಇದ್ದ. ಹಾಗೆ ಊರ್ ಕಡೆ ಅಂದ್ಮೇಲೆ ನೆಟ್ವರ್ಕ್ ಇದು ಇಶ್ಯೂ ಇದ್ದಿದ್ದೆ. ಇಲ್ಲಿ ನನ್ನ ತಂಗಿ ನೆಟ್ವರ್ಕ್ ಹುಡುಕ್ತಾ ಇದ್ದಾಳೆ. ನೋಡಿ, ಈ ಮಕ್ಕಳು ಬರೀ ಮೊಬೈಲ್ ನೋಡಿ ಎಲ್ಲಾ ಡಾನ್ಸ್ನು ಕಲ್ತಿರ್ತಾರೆ. ನನ್ನ A1 ಸಬ್ಸ್ಕ್ರೈಬರ್ಸ್ ಅಲ್ಲಿ ಇವರಿಬ್ರು ಬರ್ತಾರೆ. ನನ್ನ ವಿಡಿಯೋಸ್ನ ತಪ್ಪದೆ ನೋಡ್ತಾರೆ. ಸೊ ಫ್ಯಾಮಿಲಿಲಿ ಸಪೋರ್ಟ್ ಸಿಸ್ಟಮ್ ಜೋರಾಗೆ. ಹಾಗೆ ಸ್ವಲ್ಪ ಹೊತ್ತು ಬ್ರುನೋ ಜೊತೆ ಆಟಾಡಿ, ಆ ದಿನ ಸಂಜೆ ಹೊರಗೆ ಹೋಗ್ಬಾರ್ದು ಅಂತ ಹೇಳಿದ್ರಲ್ಲ, ಚಂದ್ರನ್ ನೋಡ್ಬಾರ್ದು ಅಂತ ಮಕ್ಳಿಬ್ರು ಭಜನೆ ಮಾಡ್ತಾ ಇದ್ರು. ನಾವೆಲ್ಲ ನಮ್ ಕೆಲಸಗಳಲ್ಲಿ ಬ್ಯುಸಿ ಆದ್ವಿ.
ಅವರೆಲ್ಲ ಭಜನೆ ಮಾಡ್ತಾ ಇರುವಾಗ ನಾನಿಲ್ಲಿ ನಮ್ಮ ಅಜ್ಜಿಗೆ ಪಪ್ಪಂಗೆ ಗಣಪತಿಗೆ ಕಣ್ಣನ್ನ ಯಾಕೆ ನಾವು ಅಲ್ಲಿ ಹೋದ ನಂತರನೇ ಬಿಡಿಸ್ತಾರೆ, ಮೊದ್ಲೇ ಯಾಕೆ ಮಾಡಲ್ಲ ಅಂತ ನಮಸ್ತೆ ಕೇಳ್ಕೊತಾ ಇದ್ದೆ. ಲಲಿತಾ ಅವ್ರೆ. ಇಲ್ಲಿ ಕೇಳಿ ಅವ್ರ ಆನ್ಸರ್ಸ್. ಎಂತ ಗಣಪತಿಗೆ ದೃಷ್ಟಿ ಅಂದ್ರೆ ಕಣ್ಣೆಲ್ಲ ಬಿಡಿಸೋದು ನಾವು ಗಣಪತಿ ತರ್ಲಿಕ್ಕೆ ಹೋದಾಗ್ಲೇ ಯಾಕೆ ಮಾಡ್ತಾರ? ಅದ್ ಮೊದ್ಲೇ ಬಿಡಿಸಿಟ್ರೆ ಅದಕ್ಕೆ ಇದಾಗ್ತಿದೆ. ಅದ್ರ ಸಲುವಾಗಿ ನಾವು ಹೋದವಾಗ ನಮ್ಗೆ ಹಾಕೊಡ್ತಾರೆ, ಬೈಲಿಗೆ ಉಳಿತಿದೆ ಅಥವಾ ಏನಾದ್ರೂ ಒಂದು ತೊಂದರೆ ಉಳಿತಿದೆ. ಇದೀಗ ನಮ್ಮ ಅಪ್ಪನ್ ಸರ್ದಿ. ಹಾಕುದಿಲ್ಲ. ಗಣಪತಿ ತರ್ಲಿಕ್ ಹೋಗಿದ್ವಲ್ಲ ಅವಾಗಷ್ಟೇ ಅಂತ ಕಣ್ ಬಿಡ್ಸಿದ್ರು. ಅದ್ ಯಾಕೆ ನಾವು ಬರುವಾಗ ಕಣ್ ಬಿಡಿಸ್ತಾರ, ಬರುಕಿಂತ ಮುಂಚೆ ಯಾಕೆ ಮಾಡೋದಿಲ್ಲ? ಯಾಕಂದ್ರೆ ಅಕಸ್ಮಾತ್ ಅವ್ರ ಮನೆಯಲ್ಲಿ ಏನಾದ್ರು ಸುಸ್ತಾಗ್ಬಿಡ್ತಪ್ಪ, ಯಾರಾದ್ರು ತೀರ್ಕೊಂಡ್ಬಿಟ್ರು, ಅದಾಯ್ತು ಇದಾಯ್ತು ಅಂತ ಹೇಳ್ಬಿಟ್ರೆ ಗಣಪತಿ ಕಣ್ ಬಿಟ್ಟ ನಂತರ ಅವ್ರು ಅದಕ್ಕೆ ಪೂಜೆ ಮಾಡ್ಲೇಬೇಕಾಗ್ತದೆ ಮನೆಯಲ್ಲಿ. ಯಾರು ಅವ್ರ ಮೊದ್ಲೇ ಮಾಡಿಟ್ರೆ ಯಾರು ಮಾಡಿದಾರಲ್ಲ ಗಣಪತಿ ಅವರೇ ಪೂಜೆ ಮಾಡ್ಬೇಕಾಗ್ತದೆ. ಅದ್ರಗೋಸ್ಕರ ಅವ್ರೇನ್ ಮಾಡ್ತಾರೆ, ನಾವ್ ಯಾವಾಗ ತಕೊಬರ್ಲಿಕ್ಕೆ ಹೋಗ್ತೇವಲ್ಲ ಅವಾಗ ಕಣ್ಣ ದೃಷ್ಟಿ ಕೊಡ್ತಾರೆ, ಅಲ್ಲಿ ತನ ದೃಷ್ಟಿ ಹಾಕಲ್ಲ. ಇದು ಎಲ್ಲಾರ ಗಣಪತಿಗೂ ಎಲ್ಲಾರ ಗಣಪತಿಗೂ ಹಾಗೆ. ಬಟ್ ಮಾರ್ಕೆಟ್ ಇಂದ ಗಣಪತಿ ರೆಡಿಮೇಡ್ ತಕೊಂಡೇ ಬಂದ್ಬಿಡ್ತಾರೆ. ರೆಡಿಮೇಡ್ ತಕೊಂಡ್ ಬಂದದ್ದು ಅದ್ ನೀವೇ ಹೋಗಿ ತಕೊಂಡ್ಬರೋದಲ್ಲ, ಅವಾಗ ನೀವು ಹೋಗಿರ್ತಾರಲ್ಲ ಖುದ್ದಾಗಿ. ಹಂಗಾಗಿ ಈಗ ನಾನ್ ಖುದ್ದಾಗಿ ಹೋದೆ ಮೊದ್ಲೇ ಮಾಡ, ಅಲ್ಲೆಲ್ಲ ಅವ್ರು ವ್ಯಾಪಾರಕ್ಕೋಸ್ಕರ ಮಾಡ್ಕೊಂಡಿರ್ತಿರ್ದು. ಇಲ್ಲೆಲ್ಲ ಪದ್ಧತಿಗಳು ಹಳ್ಳಿ ಕಡೆಗೆಲ್ಲ ಇದೇ ಇರುತ್ತೆ ಲಾಸ್ಟಿಗೆ. ಅಲ್ಲೆಲ್ಲ ಸಿಟಿಲೆಲ್ಲ ಬೇರೆ ತರ ಇರುತ್ತೆ, ಅಲ್ಲಿ ಸಿಟಿಲೂ ಅಲ್ಲೇ ಅವಾಗ ಯಾಕೆ ಕೊಡ್ತಾರೆ ಇರ್ಬೇಕು ಅದು. ಇದ್ ನನಗ್ ಗೊತ್ತಿಲ್ಲ ಗೈಸ್, ನೀವು ನಿಮ್ಗ್ ಗೊತ್ತಿದ್ರೆ ನೀವು ತಿಳಿಸಿ ನಂಗೆ. ನಾವು ಅಂಕೋಲದಲ್ಲಿ ಅಷ್ಟೇ ಗಣಪತಿ ಮಾಡಿದ್ದು. ಅಂಕೋಲಲ್ಲ, ನಮ್ಮ ಈ ದಕ್ಷಿಣ ಕನ್ನಡ ಈ ಕಡೆ ಕರಾವಳಿ ಸೈಡ್ ಇದೆಯಲ್ಲ ಎಲ್ಲ ಕಡೆಗೆ ಹೀಗೆ ಪೂರ್ತಿ ಅಲ್ಲಿಂದ ಬೊಂಬೈ ತನಕ ಬರ್ತದೆ. ಸೊ ನಿನ್ನ ಅರ್ಥ ಗಣಪತಿಗ್ ನಾವು ಈಗ ದೃಷ್ಟಿ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ತನಕನು ಗಣಪತಿಗೆ ಜೀವ ಬಂದಿಲ್ಲ ಅಂತನಾ? ಅವು ಅಲ್ಲಿ ತನ ಅದಕ್ಕೆ ಜೀವ ಕೊಟ್ಟಿಲ್ಲ ಅಂತ ಅವ್ರ ಕಣ್ಣ ಇದ್ ಮಾಡಿದ ನಂತರ ಜೀವ ಕೊಟ್ಟಂಗೆ. ಸೊ ಅಲ್ಲಿ ತನಕ ಗಣಪತಿ ಕಣ್ ಮುಚ್ಕೊಂಡಿರ್ತಾನ, ಅದಕ್ಕೆ ಶಕ್ತಿ ಇಲ್ಲ ತರ. ಓಕೆ, ಕಣ್ಣ ದೃಷ್ಟಿ ಕೊಟ್ಟ ನಂತರ ಪವರ್ ಬಂದಂಗೆ. ಆಮೇಲೆ ನಾವು ದೃಷ್ಟಿ ಕೊಟ್ಟಿ ಒಂದು ಉದ್ಬತ್ತಿ ಹಾಕಿ ಪೂಜೆ ಮಾಡಿ ನಮ್ಗೆ ಕೊಡ್ತಾರ ಅವ್ರು. ಓಕೆ, ಆಮೇಲೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ? ಅವ್ರಿಗೆ ಏನ್ ಪ್ರಾಬ್ಲಮ್ ಇಲ್ಲ, ಅದ್ ತಗೊಬಂದು ನಾವು ಇಟ್ಕೊಂಡು ಪೂಜೆ ಮಾಡಿ ಆಮೇಲೆ ನಾವು ಎಷ್ಟು ದಿವಸ ಇಟ್ಕೊಳ್ತೀವಿ ಅಷ್ಟು ಇಟ್ಕೊಂಡು ಮುಗಿಸಿ. ಹಂಗಾರೆ ಗಣಪತಿ ಅವ್ರ ಮನೇಲೆ ಇರ್ತದಲ್ಲ, ಅವ್ರ ಮನೇಲೆ ದೃಷ್ಟಿನೂ ಬಿಡ್ಸ. ಮೇನ್ ಪಾಯಿಂಟ್ ನಾವ್ ಯಾಕೆ ಅವ್ರ ಮನೇಲೆ ಅಂತ ಮಾಡ್ಲಿಲ್ಲ ಅಂದ್ರೆ, ಫಸ್ಟಿಗೆ ಅವ್ರು ಯಾಕೆ ಮಾಡುದಿಲ್ಲ ಕಣ್ಣಂದ್ರೆ ಅದೇ ಅವ್ರ ಮನೇಲಿ ಪೂಜೆ ಮಾಡ್ಬೇಕಾಗ್ತದೆ ಅಂತ. ಬಟ್ ಫಸ್ಟ್ ಈಗ ಅವ್ರ ಮನೆ ಒಳಗೆ ಇಟ್ಕೊಂಡೆ ಕಣ್ ಬಿಡಿಸಿದ್ರಲ್ಲ. ಹೌದು, ಕಣ್ ಬಿಡಿಸಿದ ನಂತರ ನಾನು ತಗೊಬರ್ತೇನಲ್ಲ ಅದನ್ನ. ಕಣ್ ಬಿಡಿಸಿದ ತಕ್ಷಣ ದೃಷ್ಟಿ ಕೊಟ್ಟ ತಕ್ಷಣ ಗಣಪತಿ ನಾನು ಎತ್ಕೊಬರ್ತೇನೆ. ಅಂದ್ರೆ ಕಣ್ ಬಿಟ್ಟ ತಕ್ಷಣ ನಿನ್ನೆ ನೋಡಿದ್ರಂತ ಹಾಗಂತಲ್ಲ, ಅದು ಪದ್ಧತಿ ಅದೇ ರೀತಿ ಬೆಳ್ಕೊಂಡು ಬಂದಿದ್ದು. ನಂಬಿಕೆ, ಅದೆಲ್ಲ ನಂಬಿಕೆ. ಸೊ ಅದ್ ನಮ್ಮನೆ ಗಣಪತಿ ಕಣ್ ಬಿಡಿಸಿದ ತಕ್ಷಣ ನಮ್ಮನೆ ಗಣಪತಿ. ದೇವ್ರದ್ದು ಇದೆಲ್ಲ ಇರೋದೇನು ಎಲ್ಲಾದ್ರೂ ನಂಬಿಕೆ ಮೇಲೆ ನಾವ್ ಅದನ್ನ ನಂಬ್ತೀವಿ, ಅದೇ ಪ್ರಕಾರ ನಡೀತಾ ಇದೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ದಿಸ್ ಇನ್ಫಾರ್ಮೇಶನ್, ಧನ್ಯವಾದಗಳು. ಈ ತರ ಎಲ್ಲ ಕ್ವೆಶನ್ಸ್ ಕೇಳಿ ಆನ್ಸರ್ಸ್ ತಗೊಂಡು ಮಾಡುವಷ್ಟರಲ್ಲೇ ಟೈಮ್ ಆಗೋಯ್ತು. ಹಾಗೆ ಸಂಜೆ ಪೂಜೆನೂ ಮುಗಿಸಿದ್ವಿ. ಸಂಜೆ ಪೂಜೆಗೆ ಜಾಸ್ತಿ ಜನ ಬಂದಿರಲ್ಲ, ಯಾಕಂದ್ರೆ ಚಂದ್ರ ನೋಡ್ಬಾರ್ದು ಅಂತ ಹೇಳಿ ಎಲ್ಲರೂ ಮನೇಲೇ ಇರ್ತಾರೆ. ನಿಮ್ ಕಡೆ ಈ ತರ ಏನಾದ್ರೂ ರಿಚುವಲ್ ಇದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಗಣೇಶ ಚತುರ್ಥಿ ನೆಕ್ಸ್ಟ್ ಡೇ. ಹಿಂದಿನ ದಿನದೆಲ್ಲ ಡೆಕೋರೇಷನ್ಸ್ ಅಲ್ಲಿ ಏನೇನ್ ಫ್ಲವರ್ಸ್ ಎಲ್ಲ ಹಳೆದಾಗಿತ್ತು ಅದನ್ನೆಲ್ಲ ತೆಗೆದು ಹೊಸ ಡೆಕೋರೇಷನ್ಸ್ ಮಾಡಿ ಪೂಜೆ ಮಾಡಿದ್ರು. ಮಹಾಪೂಜೆ ಆಗಿರೋದ್ರಿಂದ ಡೆಕೋರೇಷನ್ ಸ್ವಲ್ಪ ಜೋರಾಗೆ ಮಾಡಿದ್ವಿ ಎಲ್ಲರೂ ಸೇರಿ. ನಾವಿಲ್ಲಿ ಈ ಡ್ಯೂಟಿಗಳನ್ನ ಮಾಡ್ತಾ ಇದ್ರೆ ಕಿಚನ್ ಅಲ್ಲಿ ಎಲ್ಲರೂ ದೊಡ್ಡವರು ಸೇರಿ ಅಡಿಗೆದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸ್ಪೆಷಲಿ ಪಾತೋಳಿ ಅಂತ, ಇದನ್ನ ಡೆಫಿನೆಟ್ಲಿ ದೇವರಿಗೆ ಆ ದಿನ ಇಟ್ಟೇ ಇಡ್ತಾರೆ ನಮ್ ಕೊಂಕಣ್ ಸೈಡ್ ಅಲ್ಲಿ. ಅದಾದ ನಂತರ ಓನ್ಲಿ 10 to 15 minutes ಅಲ್ಲಿ ರೆಡಿಯಾಗಿ ಪೂಜೆಗೆ ಹೊರಟಿದ್ದೆ. ಹೇಳಿದ್ನಲ್ಲ ಮಹಾಪೂಜೆ ಅಂತ, ಅದಕ್ಕೆ ತುಂಬಾ ಜನ ಬರ್ತಾರೆ. ಹಾಗೆ ಆರತಿನೂ ತುಂಬಾ ಮಾಡ್ತಾರೆ. ನಮ್ಮ ಮನೇಲಿ ಐ ಥಿಂಕ್ 21 ಮಾಡ್ತಾರೆ. ಆರತಿ ಎಷ್ಟೇ ಇರ್ಲಿ, ನಂಬರ್ಸ್ ಬೇಕಾದ್ರೆ 10 ಇರ್ಲಿ 21 ಇರ್ಲಿ, ಇಲ್ಲಿ ಬಾರ್ಸೋದಂತೂ ನಿಲ್ಲಲ್ಲ. ಕೇಳಿ. ದಿಸ್ ಡೆಫಿನೆಟ್ಲಿ ಇಸ್ ಅ ಕೋರ್ ಮೆಮೊರಿ. ನಾವು ಯಾವುದೇ ದೇಶದಲ್ಲಿದ್ರು, ಎಲ್ಲೇ ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡಿದ್ರು, ವಿತೌಟ್ ದಿಸ್ ಇಟ್ ಫೀಲ್ಸ್ ರಿಯಲಿ ಇನ್ಕಂಪ್ಲೀಟ್.
ಮೋಸ್ಟ್ಲಿ ನಾವು ಚಿಕ್ಕ ವಯಸ್ಸಿಂದ ಇದನ್ನು ಕೇಳಿ ಬೆಳೆದಿದ್ದೇವಲ್ಲ, ದಟ್ ಇಸ್ ವೈ. ಒಂದ್ ಕಡೆ ಪೂಜೆ ಜೋರಾಗಿ ನಡೀತಾ ಇರ್ತದೆ, ಇನ್ನೊಂದ್ ಕಡೆ ಎಲ್ಲರೂ ಬಾರಿಸೋರು ಬಾರಿಸ್ತಾ ಇರ್ತಾರೆ, ಹೊರಗಡೆ ಪಟಾಕಿ ಹೊಡೆಯೋರು, ಆ ಚಿಕ್ಕ ಮಕ್ಕಳೆಲ್ಲ ಗನ್ ತಗೊಂಡು ಹೊಡೆಯೋದು, ಅದೆಲ್ಲ ನಡೀತಾನೆ ಇರ್ತದೆ. ಇಟ್ಸ್ ಡೆಫಿನೆಟ್ಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನಮಗೆ ಇದು ನಾಟ್ ಜಸ್ಟ್ ಒನ್ಸ್ ಇನ್ ಅ ಲೈಫ್ ಟೈಮ್, ಇದು ನಮ್ದು ಪ್ರತಿ ವರ್ಷದ ಗಣಪತಿಗೆ ಇದೇ ತರ. ನಿಮ್ಗೇನಾದ್ರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋ ಮನ್ಸಿತ್ತಂದ್ರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ಅಥವಾ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಇದನ್ನ ನೋಡುವಂತ ಅವಕಾಶ ಮಾಡಿಕೊಡ್ತೇನೆ. ಪದ್ಧತಿಗಳಲ್ಲಿ ಇದು ಒಂದು ಪದ್ಧತಿ. ನಾವೆಲ್ಲ ಇಲ್ಲಿ ಪೂಜೆಲಿ ಬ್ಯುಸಿ ಆಗಿರುವಾಗ ಮಮ್ಮಿ ಎಲ್ಲ ಬಂದಿರೋ ಹೆಂಗಸರಿಗೆ ಅರ್ಶಿನ ಕುಂಕುಮ ಕೊಡ್ತಾರೆ. ವಿಘ್ನಹರ್ತ ವಿನಾಯಕರ ಪೂಜೆ ಜೋರಾಗೆ ನಡೀತಾ ಇರ್ತದೆ. ನಾವೆಲ್ಲರೂ ಸಹ ನಮಗೆ ದೇವ್ರೆ ಒಳ್ಳೇದು ಮಾಡು ಅಂತ ಬೇಡ್ಕೊಳ್ತಾನೆ ಇರ್ತೇವೆ. ಹಾಗೆ ಏನಾದರೂ ಕಷ್ಟ ನಮ್ಮ ಹತ್ರ ಬರುವುದಿತ್ತಂದರೆ ಈದರ್ ಅದನ್ನ ಸಹಿಸುವಂತ ಶಕ್ತಿ ಕೊಡಿ, ಅಥವಾ ಆದ್ರೆ ಇಫ್ ಪಾಸಿಬಲ್ ಪ್ಲೀಸ್ ಕಷ್ಟಗಳನ್ನ ದೂರ ಮಾಡಿ ಅಂತ ಕೇಳ್ಕೊಳ್ಳೋದು. ಪೂಜೆ ಮುಗಿದ ನಂತರ ನಾವೆಲ್ಲರೂ ಬಂದಿರೋ ಗೆಸ್ಟ್ಸಿಗೆ ಊಟ ಬಡಿಸಿದ್ವಿ, ನಾವು ಊಟ ಮಾಡಿದ್ವಿ. ಹಾಗೆ ಸ್ವಲ್ಪ ಫೋಟೋ ಅಂತ ಹೋಗೋಣ ಅಂತ ಗದ್ದೆ ಕಡೆ ಹೋಗಿದ್ವಿ. ಮಳೆ ಜೋರಾಗಿ ಬಂತು, ಎಲ್ಲ ಓಡ್ತಾ ವಾಪಸ್ಸೇ ಬಂದ್ಬಿಟ್ವಿ. ವಾಪಸ್ ಬರ್ತಾ ಇದ್ದಂಗೆ ಆಂಟಿ ನಮ್ಮನ್ನೆಲ್ಲ ಕುಳ್ಸಿ, ಆಂಟಿ ಅಂದ್ರೆ ನಮ್ ಚಿಕ್ಕಪ್ಪನ್ ಹೆಂಡತಿ, ಅವರು ನಮ್ಗೆಲ್ಲ ಹೆಣ್ಮಕ್ಳಿಗೆ ಉಡಿ ತುಂಬಿದ್ರು. ಹಾಗೆ ಇದೆಲ್ಲ ಮಾಡ್ತಿರುವಾಗ ನಾವು ರೆಕಾರ್ಡ್ ಮಾಡ್ತಿದ್ವಲ್ಲ, ಸೊ ಎಲ್ಲರಿಗೂ ಸ್ವಲ್ಪ ಮುಜುಗರನೂ ಆಗ್ತಾ ಇತ್ತು. ಬಟ್ ಹೇಳಿದ್ನಲ್ಲ, ನಮ್ಮನೇಲಿ ಈ ತರ ರೆಕಾರ್ಡ್ ಮಾಡಿದ್ರಿಂದ ಯಾರು ಏನೂ ಹೇಳಲ್ಲ. ಅವ್ರಿಗೆ ಉಲ್ಟಾ ನನಗೆ ಏನಾದ್ರು ಬೇಕಿತ್ತಾ ಅಂತ ಮೊದಲೇ ಕೇಳ್ಕೊಂಡಿರ್ತಾರೆ. ಸೊ ಎವ್ರಿಬಡಿ ಈಸ್ ಸಪೋರ್ಟಿವ್ ಇನ್ ದ್ಯಾಟ್ ವೇ. ಇವೆಲ್ಲ ಮಾಡುವಷ್ಟರಲ್ಲಿ ವಿಸರ್ಜನೆ ಸಮಯನೂ ಬಂದೇ ಬಿಡ್ತು. ಇದೆ ಅಲ್ವಾ, ಪ್ರತಿ ವರ್ಷ ಗಣಪತಿನ ಎಷ್ಟು ಖುಷಿಲಿ ವೆಲ್ಕಮ್ ಮಾಡ್ತೇವೋ ಅಷ್ಟೇ ಖುಷಿಲಿ ಅವರನ್ನ ನೆಕ್ಸ್ಟ್ ಇಯರ್ ಸಹ ನಮ್ಮನೆಗೆ ಬನ್ನಿ ಅಂತ ಹೇಳೋ ಕಾರ್ಯಕ್ರಮನೂ ಮಾಡಲೇಬೇಕು. ಎಲ್ಲರೂ ಸೇರಿ ಗಣಪತಿ ಪೂಜೆ ಮಾಡಿದ್ವಿ. ಹಾಗೆ ಅದಾದ ನಂತರ ನಾವು ಲೇಡೀಸ್ ಎಲ್ಲ ಸೇರಿ ಗೌರಿ ಅಮ್ಮನ್ನ ಕರ್ಕೊಂಡು ಅವರಿಗೂ ಸಹ ನೆಕ್ಸ್ಟ್ ಇಯರ್ ನಮ್ಮ ಮನೆಗೆ ಮತ್ತೆ ಬನ್ನಿ ಅಂತ ಹೇಳೋ ಸಮಯ ಬಂದಿತ್ತು. ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೇವೆ, ಬಟ್ ಇಲ್ಲಿ ಮೇನ್ ಪೂಜೆ ಮಾಡೋದು ನಮ್ಮ ಮಮ್ಮಿನೇ. ಆರತಿ ಆದ ನಂತರ ಎಲ್ಲ ಹೆಂಗಸರು ಸೇರಿ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕ್ತಾರೆ. ಆಮೇಲೆ ಎಲ್ಲರೂ ದೇವ್ರನ್ನ ಸುತ್ತಿರುಗಿ ಒಬ್ರಿಗೊಬ್ರು ಅರ್ಶಿನ ಕುಂಕುಮ ಹಚ್ಕೊಳ್ತಾರೆ. ಅಲ್ಲಿ ಇಟ್ಟಿದ್ರಲ್ಲ ದೇವ್ರ ಹತ್ರ ಬಳೆಗಳು, ಅದನ್ನ ಎಲ್ಲರೂ ಶೇರ್ ಮಾಡ್ಕೊಂಡು ಒಬ್ಬೊಬ್ರಿಗೆ ಕೊಡ್ತಾರೆ. ಹಾಗೆ ಕಾಡಿಗೆ ಇಟ್ಟಿದ್ರಲ್ಲ ಎಲ್ಲ ಹೆಂಗಸರು ಅದನ್ನ ಹಚ್ಕೊಳ್ತಾರೆ. ಗೌರಿ ಪೂಜೆ ಮುಗಿಯುವಷ್ಟರಲ್ಲಿ ಗಣಪತಿನ ಹೊರಗೆ ಕರ್ಕೊಂಡು ಬಂದ್ರು. ಅಲ್ಲಿ ಸಹ ಎಲ್ಲ ಇರುವಂತ ರಿಚುವಲ್ಸ್ನ ಮುಗಿಸಿ ನಾವೆಲ್ಲರೂ ವಿಸರ್ಜನೆ ಕಾರ್ಯಕ್ರಮಕ್ಕೆ ರೆಡಿ ಆದ್ವಿ. ಗಣಪತಿ ತಗೊಂಡು ಹೋಗುವ ಅಂಕಲ್ ಸಹ ಬಂದೇ ಬಿಟ್ಟಿದ್ರು ಅಷ್ಟರಲ್ಲಿ. ಗಣಪತಿ ಬಪ್ಪ ಅದಾದ ನಂತರ ಒಬ್ಬೊಬ್ರು ಒಂದೊಂದು ಸಾಮಾನು ಇಟ್ಕೊಂಡ್ವಿ. ಅಂಕಲ್ ಗಣಪತಿನ ತಗೊಂಡ್ರು. ಹಾಗೆ ಅಲ್ಲಿ ನೋಡಿ ಆ ವೈಟ್ ಕಲರ್ದೇನು ಕಾಣ್ತಾ ಇದೆಯಲ್ಲ, ಅದಕ್ಕೆ ಹೊದ್ಲು ಅಂತ ಹೇಳ್ತಾರೆ. ಅದನ್ನ ಗಣಪತಿಗೆ ಇಲ್ಲಿಂದ ಮನೆಯಿಂದ ಅಲ್ಲಿ ಎಲ್ಲಿ ಕೆರೆ ಹತ್ರ ತಗೊಂಡು ಹೋಗ್ತೇವಲ್ಲ ಅಲ್ಲಿ ತನಕನೂ ಹಾಕ್ತಾ ಹೋಗ್ತಾರೆ. ಇದು ನಮ್ ಅಂಕೋಲಾದ ಪ್ರಾಕ್ಟಿಸ್. ಇಲ್ಲಿ ಕೇಳಿ ನಮ್ ಬಂಟಿ ಬೌನ್ಸರ್ ಹಾಕೋದನ್ನ. ವಿಸರ್ಜನೆಗಿಂತ ಮುಂಚೆ ಗಣಪತಿನ ದಡದ ಹತ್ರನೇ ಕುಳಿಸ್ತಾರೆ, ಒನ್ ಫೈನಲ್ ಪೂಜೆಗೋಸ್ಕರ. ಗಣಪತಿ ಬಪ್ಪಂಗೆ ಈ ವರ್ಷ ನಮ್ಮನೆಗೆ ಬಂದಿದ್ದಕ್ಕೆ ತುಂಬ ಹೃದಯದ ಥ್ಯಾಂಕ್ ಯು ಹೇಳ್ತಾ, ನೆಕ್ಸ್ಟ್ ಇಯರ್ ಪ್ಲೀಸ್ ನಮ್ಮನೆಗೆ ಬನ್ನಿ, ಏನೂ ವಿಘ್ನ ಆಗದೆ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಇಲ್ಲಿ ನಮ್ಮೂರಿನ ಇನ್ನೊಂದು ಗಣಪತಿನೂ ಅದೇ ಟೈಮಿಗೆ ತಗೊಂಡ್ ಬಂದ್ರು. ಹಾಗೆ ನಮ್ ಗಣಪತಿ ವಿಸರ್ಜನೆ ಸಮಯನೂ ಬಂತು. ಎಷ್ಟು ಚಂದ ಅಲ್ಲ ಈ ಪ್ರಾಕ್ಟೀಸ್ ಎಲ್ಲ, ಈ ನಂಬಿಕೆ, ಈ ಟ್ರೆಡಿಷನ್ ಎಲ್ಲ. ಎಷ್ಟೋ ಜನ ಮಾಡರ್ನೈಸೇಷನ್ ಕಡೆ ಹೋಗ್ತಾ ಇರೋದ್ರಿಂದ ಅವರಿಗೆ ಈ ಚಿಕ್ಕ ರಿಚುವಲ್ಸ್ ಎಲ್ಲ ಗೊತ್ತೇ ಇರಲ್ಲ. ಇನ್ಫ್ಯಾಕ್ಟ್ ಇದು ಎಕ್ಸ್ಪೀರಿಯನ್ಸೇ ಮಾಡಿರಲ್ಲ ಅವ್ರು ಯಾರು. ಐ ಆಮ್ ರಿಯಲಿ ಗ್ರೇಟ್ಫುಲ್ ನಮ್ಮ ಫ್ಯಾಮಿಲಿಗೆ, ನಮ್ಮ ಪೇರೆಂಟ್ಸಿಗೆ. ಯಾಕಂದ್ರೆ ಈ ಎಕ್ಸ್ಪೀರಿಯನ್ಸ್ನ ಅವರೇ ನಮ್ಗೆ ಕೊಟ್ಟಿರೋದು. ಭಾಷಣ ಅನ್ಕೋಬೇಡಿ ಪ್ಲೀಸ್. ನಿಮ್ಮನೇಲೂ ಮಕ್ಕಳಿದ್ರೆ ಅವರಿಗೂ ಈ ಮೆಮರೀಸ್ನ ಗಿಫ್ಟ್ ಮಾಡಿ. ಅವ್ರು ನಿಮಗೆ ಲೈಫ್ ಲಾಂಗ್ ಗ್ರೇಟ್ಫುಲ್ ಆಗಿರ್ತಾರೆ. ಗಣಪತಿ ವಿಸರ್ಜನೆ ಆದ ನಂತರ ಆ ಮಂಟಪನ ಹಾಗೆ ತಗೊಂಡು ಬರ್ತಾರೆ, ಮನೆಗೆ ತಗೊಂಡು ಹೋಗಿ ಹಾಗೆ ಇಡ್ತಾರೆ. ಸೊ
ಇಲ್ಲಿ ನೋಡಿ, ಹೀಗಿತ್ತು ನಮ್ ಗಣೇಶ ಚತುರ್ಥಿ. ಈ ಹಬ್ಬ ನಮ್ಗೆಲ್ಲರಿಗೂ ತುಂಬಾ 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 ಸ್ಪೆಷಲ್. ಐ ಹೋಪ್ ಯು ಆಲ್ಸೋ ಫೆಲ್ಟ್ ಇಟ್ ಥ್ರೂ ದ ಸ್ಕ್ರೀನ್. ದಿಸ್ ವಿಡಿಯೋ ವಿಲ್ ಆಲ್ವೇಸ್ ಬಿ ಸ್ಪೆಷಲ್ ಫಾರ್ ಮೀ. ನಾನ್ ಮೊದ್ಲೆಲ್ಲ ನಮ್ ಗಣೇಶ ಚತುರ್ಥಿಗೆ ಇಷ್ಟು ರಾಶಿ ಫೋಟೋಸ್ ತೆಗಿತಿದ್ದೆ. ಅವಾಗ ಅನ್ಕೊಳ್ತಿದ್ದೆ, ಇದನ್ನ ಏನ್ ಮಾಡ್ಲಿ ಅಪ್ಪ. ಅಟ್ಲೀಸ್ಟ್ ನಾವು ಯೂಟ್ಯೂಬ್ ಹ್ಯಾಸ್ ಗಿವನ್ ಮಿ ದಟ್ ಪ್ಲಾಟ್ಫಾರ್ಮ್. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ನಿಮ್ಗೆ ಇದ್ರಲ್ಲಿ ಏನ್ ಇಷ್ಟ ಆಯ್ತು ಆ ಪಾರ್ಟನ್ನ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ ಕಡೆ ಹೇಗ್ ಸೆಲೆಬ್ರೇಟ್ ಮಾಡ್ತೀರಿ ಅದನ್ನು ತಿಳಿಸಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಆಲ್ ಆಫ್ ಯು ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸಾರ್ಟೆಡ್.